ಆಂಧ್ರ ರಾಜಕಾರಣದಲ್ಲಿ ಲಡ್ಡು ಲಡಾಯಿ ಜೋರಾಗ್ತಾ ಇದ್ದ ಹಾಗೆ ಕೇಂದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಕೇಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ವಿವಾದದ ಕುರಿತು ವಿವರವನ್ನ ಕೇಳಿದೆ ಕೇಂದ್ರ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇದೆ. ವರದಿಯನ್ನ ಕೇಳಿದೆ ಕೇಂದ್ರ ಆರೋಗ್ಯ ಸಚಿವರಾದಂತಹ ಜೆ.ಪಿ. ನಡ್ಡಾ ಅವರು. ಲಡ್ಡುಗಳನ್ನ ದೇವಾಲಯಕ್ಕೆ ಭೇಟಿ ನೀಡುವ ಕೋಟಿಗಟ್ಟಲೆ ಭಕ್ತರಿಗೆ ನೀಡಲಾಗ್ತಿದೆ. ಸಿಎಂ ಏನೇ ಹೇಳಿದ್ರು ಅದು ಗಂಭೀರ ಮತ್ತು ಕಳವಳಕಾರಿಯಾದಂತಹ ವಿಚಾರ. ಈ ಆರೋಪದ ವಿರುದ್ಧ ಕೂಲಂಕುಷ ತನಿಖೆಯ ಅಗತ್ಯತೆ ಇದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಕೇಂದ್ರ ಆರೋಗ್ಯ ಸಚಿವರಾದಂತಹ ಜೆ.ಪಿ. ನಡ್ಡಾ ಅವರು ಮಾತನಾಡಿರುವಂಥದ್ದು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಡ್ಡಾ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಈ ಮೂಲಕ ಲಡ್ಡು ವಿಚಾರ, ತುಪ್ಪದ ವಿಚಾರ ಈಗ ಕೇಂದ್ರದ ಅಂಗಳ ತಲುಪುವಂತಹ ಎಲ್ಲಾ ಲಕ್ಷಣಗಳು ಕೂಡ ಎದ್ದು ಕಾಣಿಸ್ತಾ ಇದೆ. तो जैसे ही ये खबर मुझे मिली, मैंने चंद्रबाबू नायडू जी से बात की, उनसे मैंने डिटेल उसकी ली है और मैंने उनको कहा है कि आप तुरंत एक जो आपके पास अवेलेबल रिपोर्ट है वो रिपोर्ट आप मुझे भेज दें. उस रिपोर्ट को मैं एग्जामिन भी करूंगा, स्टेट रेगुलेटर से भी बातचीत करूंगा, उनका क्या कहना है उसको भी जानूंगा. उस जो रिपोर्ट है जिस सोर्स से आई है उस रिपोर्ट को पूरी तहकीकात करके उसके सारे पहलुओं को ध्यान में रख करके सूटेबल एक्शन विल बी टेकन अकॉर्डिंगली. जो भी कानून के दायरे में और जो भी हमारी नियमावली फूड सेफ्टी स्टैंडर्ड्स अथॉरिटी ऑफ इंडिया के तहत आती है उसके तहत हम इस पर कार्रवाई करेंगे. लेकिन अभी हमने रिपोर्ट मंगवाई है. आई विल एग्जामिन इट. माई FSSI is going to examine. They are going to give report and then we will take action. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಲಡ್ಡುವಿನಲ್ಲಿ ದನದ ಕೊಬ್ಬಿನ ಅಂಶ ಮಿಶ್ರಣವಾಗಿದೆಯೋ ಇಲ್ವೋ ಅನ್ನೋದು ತನಿಖೆಯ ಮೂಲಕ ಗೊತ್ತಾಗುತ್ತೆ. ಬಟ್ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಈ ಲಡ್ಡು ಚಕ್ರವ್ಯೂಹದಲ್ಲಿ ಜಗನ್ ಸಿಲುಕಿಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆಯಾ ಅಂಥೇಳಿ ಜೆ.ಪಿ. ನಡ್ಡಾ ಅವರು ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಪ್ರೇಮ್, ಖಂಡಿತವಾಗೂ ಜಗನ್ನು ಈ ಪ್ರಕರಣದಲ್ಲಿ ಸಿಕ್ಕಾಕೊಳ್ತಾರ ಇಲ್ವಾ ಅನ್ನೋಂಥದ್ದು ಸಾಬೀತಾಗಬೇಕಾಗಿದೆ. ಆದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಚಂದ್ರಬಾಬು ನಾಯ್ಡು ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಅದನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಕೋಟ್ಯಾಂತರ ಭಕ್ತಾದಿಗಳು ಇದೇನು ಅನುಸರಿಸ್ತಾ ಬರ್ತಾ ಇದ್ರು, ಆ ಲಡ್ಡುವನ್ನು ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ರು, ಅವರ ಭಾವನೆಗಳು ಕೂಡ ಧಕ್ಕೆ ಆಗುತ್ತೆ. ಇದನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ಗಂಭೀರವಾಗಿ ತೆಗೆದುಕೊಂಡು ಈಗಾಗಲೇ ನಾವು ಪ್ರಯೋಗಾಲಯದಲ್ಲಿ ಟೆಸ್ಟ್ ಮಾಡಿಸಿದ್ದೇವೆ, ಸಾಬೀತಾಗಿದೆ ಅಂತೇಳಿ ಚಂದ್ರಬಾಬು ನಾಯ್ಡು ಅವರು ಏನು ಹೇಳ್ತಾ ಇದ್ದಾರೆ, ಆ ರಿಪೋರ್ಟನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದರ ಕಂಪ್ಲೀಟ್ ವರದಿಯನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ಕೇಳ್ತಾ ಇರುವಂಥದ್ದು. ಯಾವಾಗ ಟೆಸ್ಟ್ ಮಾಡಿಸಿದ್ದು, ಎಷ್ಟು ವರ್ಷಗಳ ಕಾಲದಿಂದ ಈ ರೀತಿ ಲಡ್ಡುನ ಲೇಪನ ಆಗ್ತಾ ಇತ್ತು, ಜೊತೆಗೆ ಆ ಸಮಯದಲ್ಲಿ ಯಾಕೆ ಈ ರೀತಿಯಾದಂಥ ದೂರುಗಳು ಕೊಡಲಿಲ್ಲ, ಈ ರೀತಿಯಾದಂಥ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಚಂದ್ರಬಾಬು ನಾಯ್ಡು ಅವರ ಸರ್ಕಾರದಿಂದನೇ ಕೇಂದ್ರ ಆರೋಗ್ಯ ಸಚಿವಾಲಯ ಈಗ ಕೇಳ್ತಾ ಇರುವಂಥದ್ದು. ಈ ಹಿಂದೆ ಆ ಟೆಸ್ಟ್ಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಏನಾದರೂ ಆ ರೀತಿಯ ಪದಾರ್ಥಗಳು ಯಾವುಗಳನ್ನ ಒಳಪಡಿಸಿದ್ರು ಅವುಗಳು ಇನ್ನೂ ಕೂಡ ಹಾಗೆಯೇ ಶೇಖರಿಸಿ ಇಟ್ಕೊಂಡಿದ್ದಾರ ಅವೆಲ್ಲವನ್ನು ಕೂಡ ಸಂಗ್ರಹ ಮಾಡಿಕೊಂಡು ಈ ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಕೂಡ ಟೆಸ್ಟ್ ಮಾಡಿಸುವ ಸಾಧ್ಯತೆಗಳು ಇರಬಹುದು. ಹಾಗಾಗಿ ಕೇಂದ್ರ ಆರೋಗ್ಯ ಸಚಿವಾಲಯ ಇದನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಕೂಡ ವರದಿಯನ್ನು ತರಿಸ್ಕೊಂಡು ಅದು ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಪಷ್ಟೀಕರಣವನ್ನು ಕೊಡುವ ಸಾಧ್ಯತೆ ಇದೆ. ಒಂದು ವೇಳೆ ಕಾನೂನು ಸಮರವನ್ನು ಸಾರಿ ಕಾನೂನಿನಲ್ಲಿ ಇದು ಇತ್ಯರ್ಥ ಆಗಬೇಕು, ತನಿಖೆ ಆಗಬೇಕು ಅಂತ ಹೋದರೆ ಕೇಂದ್ರ ಆರೋಗ್ಯ ಸಚಿವಾಲಯ ಮುಂದೆ ಅವನು ಲಡ್ಡುವಿನ ಪ್ರಸಾದದಲ್ಲಿ ಏನು ಲೇಪನ ಆಗಬೇಕು ಆಗಬಾರ್ದು, ಯಾವ ರೀತಿಯಾಗಿ ಲೇಪನವನ್ನು ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾರ್ಗಸೂಚಿಯನ್ನು ಏನಾದ್ರು ಕೇಂದ್ರ ಆರೋಗ್ಯ ಸಚಿವಾಲಯವೇ ಬಿಡುಗಡೆ ಮಾಡ್ತಾ ಅನ್ನುವಂಥದ್ದು ಕೂಡ ಕುತೂಹಲಕಾರಿಯಾಗಿದೆ. ಯಾಕೆಂತಂದ್ರೆ ಬರೀ ನಮ್ಮ ದೇಶ ಅಲ್ಲ, ದೇಶ ವಿದೇಶಗಳಿಂದನೂ ಕೂಡ ಭಕ್ತರು ತಿರುಪತಿಗೆ ಬರ್ತಾರೆ, ಆ ಲಡ್ಡುವನ್ನು ಪ್ರಸಾದದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಮತ್ತೆ ಬೇರೆ ಬೇರೆ ದೇಶದ ರಾಜ್ಯಗಳಲ್ಲಿ ಒಂದು TTDಯ ದೇವಸ್ಥಾನಗಳಿವೆ, ಅಲ್ಲಿಗೂ ಕೂಡ ಪ್ರಸಾದ ರವಾನೆ ಆಗುತ್ತೆ. ಹಾಗಾಗಿ ಜನರ ಹಿತವನ್ನು ಕಾಪಾಡುವಂಥದ್ದು, ಧರ್ಮವನ್ನು ರಕ್ಷಣೆ ಮಾಡುವಂಥದ್ದು ಕೂಡ ಮುಖ್ಯ ಆಗಿರುವಂಥದ್ದು. ಹಾಗಾಗಿ ಕೇಂದ್ರ ಆರೋಗ್ಯ ಸಚಿವಾಲಯ ಈಗ ಎಂಟ್ರಿ ಆಗಿ ಚಂದ್ರಬಾಬು ನಾಯ್ಡು ಅವರ ಸರ್ಕಾರದಿಂದ ಕಂಪ್ಲೀಟ್ ವರದಿಯನ್ನು ತರಿಸ್ಕೊಂಡ ಬಳಿಕ ಅದನ್ನ ಸ್ಟಡಿ ಮಾಡಿ ಯಾವ ರೀತಿ ತಪ್ಪಾಗಿದೆ, ಎಲ್ಲಿ ತಪ್ಪಾಗಿದೆ, ಏನ್ ಆಗ್ಬೇಕಾಗಿದೆ, ಅಲ್ಲಿ ಪ್ರಸಾದ ವಿತರಣೆ ಇರ್ಬೋದು, ಪ್ರಸಾದ ಮಾಡುವಂಥದ್ರಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು ಅಂತೇಳಿ ಕೇಂದ್ರ ಆರೋಗ್ಯ ಸಚಿವಾಲಯ ಏನಾದರೂ ನಿರ್ದೇಶನ ನೀಡುತ್ತಾ ಅಂತೇಳಿ ಕಾದು ನೋಡಬೇಕಾಗಿದೆ. ಪ್ರೇಮ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ.